ಸರ್ಕಾರ ಕೊಟ್ಟ ಮಾತಿನಂತೆ 60 ದಿನಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತಂದು ತನ್ನ ಬದ್ಧತೆಯನ್ನು ತೋರಬೇಕು ಎಂದು ದಲಿತ ಮಾದಿಗ ಸಮನ್ವಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಜವಳಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರಿ ಜನಗಣತಿದಾರರು ಬಂದಾಗ ಕಡ್ಡಾಯವಾಗಿ ಆಧಾರ್ ಸಂಖ್ಯೆ, ತಮ್ಮ ಉಪಜಾತಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಮಾಜಿಕ ಪರಿಸ್ಥಿತಿ ಕಡ್ಡಾಯವಾಗಿ ದಾಖಲಿಸಬೇಕು ಮತ್ತು ದಾಖಲಿಸಲು ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕು. ಇಲ್ಲದೆ ಹೋದರೆ 30 ವರ್ಷದ ಹಿನ್ನಡೆ ಆಗಬಹುದು. ಈ ಕಾರ್ಯ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು. ಇನ್ನು ಸರ್ಕಾರ ಕೊಟ್ಟ ಮಾತಿನಂತೆ 60 ದಿನಗಳಲ್ಲಿ ಮೀಸಲಾತಿ ಜಾರಿಗೆ ತಂದು ತನ್ನ ಬದ್ಧತೆಯನ್ನು ತೋರಬೇಕು. 35,000 ಬ್ಯಾಕ್ಲಾಗ್ ಹುದ್ದೆಗಳು ಬಡ್ತಿಯಲ್ಲಿ ಮೀಸಲು ಸೇರಿದಂತೆ ಯಾವುದೇ ನೇಮಕಾತಿ ನಡೆಸಬಾರದು ಮತ್ತು ಹೊಸ ನೇಮಕಾತಿ ಕರೆಯಬಾರದು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಮಾರ್ಚ್ 27ರಂದು ತನ್ನ ವರದಿಯನ್ನು ತಲುಪಿಸಿದಾಗಿದೆ. ಮತ್ತೆ ಆಯೋಗವು ಪ್ರಮುಖವಾಗಿ 104 ಪುಟಗಳ ವರದಿಯನ್ನು 4 ಪ್ರಮುಖವಾದಂಥ ಉದ್ದೇಶಗಳನ್ನು ಇಟ್ಕೊಂಡು ವರದಿಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕಾಗಿ ತರಾತುರಿಯಲ್ಲಿ ಆಯೋಗ ಒಂದು ವೇಳೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಆದಿ ಆಂಧ್ರ, ಆದಿ ದ್ರಾವಿಡ, ಆದಿ ಕರ್ನಾಟಕ ಹೀಗೆ ಈ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಗೊಂದಲ ಇದೆ. ಅದನ್ನು ವೈಜ್ಞಾನಿಕವಾಗಿ ದತ್ತಾಂಶ ಸಂಗ್ರಹ ಮಾಡದೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಅದನ್ನು ಕೋರ್ಟಿಗೆ ಹೋಗುವಂಥ ಸಾಧ್ಯತೆಗಳು ಬಹಳಷ್ಟಿವೆ. ಆ ಕಾರಣಕ್ಕಾಗಿ ನಿಖರವಾದಂಥ ದತ್ತಾಂಶವನ್ನು ಸಂಗ್ರಹ ಮಾಡಿಕೊಂಡು 60 ದಿನಗಳಲ್ಲಿ ಒಳ ಮೀಸಲಾತಿ ಮತ್ತು 60 ದಿನಗಳಲ್ಲಿ ಸರ್ಕಾರಿ ನೌಕರರ ಒಂದು ಸಿಬ್ಬಂದಿಗಳ ಮೂಲಕ ಮಾದಿಗ 101 ಜಾತಿಗಳ SC ಹೊಸ ಸಮೀಕ್ಷೆಯನ್ನು ಮಾಡಿ ಹೊಸ ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ 60 ದಿನಗಳಲ್ಲಿ ಒಳ ಮೀಸಲಾತಿಯನ್ನು ಜಾರಿಗೆ ತರಲಾಗುವುದು ಅಂಥೇಳಿ ಸನ್ಮಾನ್ಯ ಶ್ರೀ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಕೊಟ್ಟಿದ್ದಾರೆ. ಇವಾಗ ರಾಜ್ಯ ಸರ್ಕಾರ ಹೋರಾಟಗಾರರ ಶಕ್ತಿಗೆ ಮಣಿದು ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಿತು. ಆಯೋಗವು ಕೂಡ ತನ್ನ ಮಿತಿಯಲ್ಲಿನೇ ಮಧ್ಯಂತರ ವರದಿಯನ್ನು ಸಲ್ಲಿಸಿದಾಗಿದೆ. ಮತ್ತು 2 ತಿಂಗಳಲ್ಲಿ ಸಮೀಕ್ಷೆ ಕೂಡ ಕಂಪ್ಲೀಟ್ ಆಗ್ತದೆ. ಜೂನ್ ತಿಂಗಳಲ್ಲಿ ಮೊದಲನೇ ವಾರದಲ್ಲಿಯೇ ಒಳ ಮೀಸಲಾತಿ ಜಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಾವೆಲ್ಲರೂ ಹೋರಾಟಗಾರರು ಅವರ ಮೇಲೆ ನಂಬಿಕೆಯನ್ನು ಇಟ್ಟಿದ್ದೀವಿ. ಇವಾಗ ಸರ್ಕಾರದ ಮತ್ತು ಆಯೋಗದ ಏನು ಕಾರ್ಯಗಳಿದ್ದವು ಒಂದು ಹಂತಕ್ಕೆ ಬಂದು ತಲುಪಿದೆ. ಇವಾಗ ಬಹುಮುಖ್ಯವಾಗಿ ಹೋರಾಟಗಾರರ ಮಾದಿಗ ಪರ ಸಂಘಟನೆಗಳ ಏನು ಹೋರಾಟಗಾರರಿದ್ದಾರೋ ಅವರ ಕೆಲಸ ಭಾಳ ಇಂಪಾರ್ಟೆಂಟ್ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಏನು 30 ವರ್ಷಗಳ ಕಾಲ ಮಾದಿಗ ಪರ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಮಾಡ್ಕೋತ ಬಂದಿದ್ದೀವೋ ಅದು ಎಷ್ಟು ಇಂಪಾರ್ಟೆಂಟು. ಈ 2 ತಿಂಗಳ ಸಮೀಕ್ಷೆಗೆ ನಾವು ಮಾಹಿತಿಯನ್ನು ಕೊಡೋದು ಅಷ್ಟೇ ನಮ್ಮೆಲ್ಲರ ಜವಾಬ್ದಾರಿಗಳು. ಈ 2 ತಿಂಗಳಲ್ಲಿ ನಾವು ಏನಾದರೂ ಅಲಕ್ಷ್ಯ ಮಾಡದೆ ಹೋದರೆ ನಾವು ಗೋಷ್ಠಿಯ ಮೂಲಕ ರಾಜ್ಯಾದ್ಯಂತ ಮಾದಿಗ ಪರ ಸಂಘಟನೆಗಳ ಎಲ್ಲ ಹೋರಾಟಗಾರರಲ್ಲಿ ನಾನು ಮನವಿಯನ್ನು ಮಾಡ್ಕೋತಾ ಇದ್ದೀನಿ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.